ನಮಸ್ಕಾರ. ನಾನು ಇದನ್ನು ಸ್ಪೆಷಲ್ಲಾಗಿ ಕದಂಬ ಕೂಟು ಅಂತ ಮಾಡ್ಕೊಂಡು ಬಂದಿದ್ದೀನಿ. ಸಾರು ಹುಳಿ ತಿಂದು ಬೋರಾದಾಗ ಈ ಥರ ಕೂಟು ಮಾಡ್ಕೊಂಡು ಊಟ ಮಾಡ್ಬೋದು. ಭಾಳ ರುಚಿಯಾಗಿರುತ್ತೆ. ಶೇಂಗಾದ ಒಗ್ಗರಣೆ ಹಾಕಿದ್ದೀನಿ. ತಿಂದರೆ ಮತ್ತೊಮ್ಮೆ ತಿನ್ನೋಣ ಅನಿಸುತ್ತೆ. ಹಾಗೆ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ನಾನು ಮೀಡಿಯಮ್ ಸೈಜ್ನ ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ 10 ಅಡುಗೆ ಮಾಡ್ಬೋದು. ಮ್ಯಾಕ್ಸಿಮಮ್ ಅಡುಗೆನ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಕುಂಬಳಕಾಯಿನ ಭಾಗ ಮಾಡಾಯಿತು. ಈಗ ಪುನಃ ಮತ್ತೆ ಭಾಗ ಮಾಡಿ ಇದರ ತಿರುಳಿನ ಭಾಗವನ್ನು ತೆಗೆಯೋಣ. ಇದರ ತಿರುಳನ್ನು ಬೇರೆ ಮಾಡಿ ಅದರ ಬೀಜವನ್ನು ತೆಗೆದು ತಿರುಳನ್ನು ತಂಬಳಿ ಮಾಡ್ಬೋದು. ಹಾಗೆ ಇದರ ಸಿಪ್ಪೆಯಿಂದ ರುಚಿಯಾದ ಚಟ್ನಿ ಸಹಿತ ಮಾಡೋಕ್ಕೆ ಬರುತ್ತೆ. ಸಿಪ್ಪೆ ತೆಗೆದ ಕುಂಬಳಕಾಯಿ ಭಾಗವನ್ನು ಪುನಃ 2 ಭಾಗವಾಗಿ ಸಿಗಿಯೋಣ. ಹೋಳುಗಳನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಳೋಣ. ಹಾಗೆ ಯಾವುದೇ ಸಾಂಬಾರು ಕೂಟಿಗಾದರೂ ಅಷ್ಟೇ ಹೋಳು ಸ್ವಲ್ಪ ಜಾಸ್ತಿ ಹಾಕಬೇಕು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೋಳನ್ನು ಹೆಚ್ಚಾಯಿತು. ಇದ್ರ ಜೊತೆಗೆ 2 ಕ್ಯಾರೆಟ್ ತಗೊಳ್ಳೋಣ. ಅದರ ಸಿಪ್ಪೆಯನ್ನು ತೆಗೆದು ಪುನಃ ಕ್ಯಾರೆಟನ್ನು 2 ಪೀಸ್ ಮಾಡಿ ಹೋಳುಗಳನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚೋಣ. ಕುಂಬಳಕಾಯಿ ಹೋಳು ಮತ್ತು ಕ್ಯಾರೆಟ್ ಹೋಳು ರೆಡಿ ಆಯಿತು. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಸೌಟಲ್ಲಿ ಹೆಸರು ಬೇಳೆನ ಹಾಕೋಣ. ಹೆಸರು ಬೇಳೆ ಯಾವುದೇ ಅಡುಗೆ ಮಾಡೋದಾದರೂ ಅಷ್ಟೇ ಸ್ವಲ್ಪ ಕಟ್ಟಕ್ಕೆ ಹುರಿಬೇಕು. ಆವಾಗ ತುಂಬ ಪರಿಮಳ ಬರುತ್ತೆ, ಹಾಗೆ ಚೆನ್ನಾಗಿ ಬೇಯುತ್ತೆ. ಈಗ ಹೆಸರು ಬೇಳೆನ ಹುರಿದಾಯಿತು. ಈಗ ಸ್ವಲ್ಪ ನೀರು ಹಾಕಿ ಹೆಸರು ಬೇಳೆನ ತಿಕ್ಕಿ ತೊಳೆಯೋಣ. ಯಾವುದೇ ಬೇಳೆ ಆದಷ್ಟು ಅಡುಗೆ ಮಾಡಬೇಕಾದ್ರೆ ಮುಂಚೆ ತೊಳಿಬೇಕು. ಹೆಸರು ಬೇಳೆ ತೊಳೆದಾಯಿತು. ಈಗ 2 ಲೋಟದಷ್ಟು ನೀರು ಹಾಕೋಣ. ಹಾಗೆ 1 ಸ್ಪೂನು ಎಣ್ಣೆ, 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಯಾವಾಗಲೂ ತಕ್ಷಣ ಕುಕ್ಕರ್ ಮುಚ್ಚಬಾರ್ದು. ಅದು ಒಂದು ಕುದಿ ಬಂದಮೇಲೆ ಮುಚ್ಚಿದರೆ ಚೆನ್ನಾಗಿ ಬೇಯುತ್ತೆ. ಈಗ ಕ್ಯಾರೆಟ್ ಹೋಳುಗಳನ್ನು ಹಾಕೋಣ. ಕ್ಯಾರೆಟು ಸ್ವಲ್ಪ ಗಟ್ಟಿ ತರಕಾರಿ ಆದ್ದರಿಂದ ಕುಕ್ಕರಲ್ಲಿ ಬೇಯಿಸೋಣ. ಈಗ ಕುಕ್ಕರ್ ಮುಚ್ಚಿ 1 ವಿಷಲು ಕೂಗಿಸೋಣ. ಕುಕ್ಕರ್ ಮುಚ್ಚಳ ತೆಗೆಯೋಣ. ಕ್ಯಾರೆಟ್ ಬೆಂದಿದೆ, ಆದರೆ ಹೆಸರು ಬೇಳೆ ಇನ್ನೂ ಸ್ವಲ್ಪ ಬೇಯಬೇಕು. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಬೆಂದಿರುವ ಕ್ಯಾರೆಟ್ ಹೋಳನ್ನು ತೆಗೆದಿಟ್ಕೊಂಡು ಹೆಸರು ಬೇಳೆನ ಮಾತ್ರ ಹಾಕೋಣ. ಈಗ ಹೆಚ್ಚಿರುವ ಕುಂಬಳಕಾಯಿ ಹೋಳನ್ನು ಈ ಬೇಳೆ ಜೊತೆ ಹಾಕೋಣ. ಕುಂಬಳಕಾಯಿ ಹೋಳು ಪಾತ್ರೆದಲ್ಲೇ ಬೇಯಿಸಬೇಕು, ಇಲ್ಲಾಂದರೆ ಬೇಗ ಕರ್ಗೋಗುತ್ತೆ. ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಸೌಟಲ್ಲಿ ಮಿಕ್ಸ್ ಮಾಡಿ ಹಾಗೆ ಬೇಯೋಕ್ಕೆ ಬಿಡೋಣ. ಹೆಸರು ಬೇಳೆ ಮತ್ತು ಕುಂಬಳಕಾಯಿ ಹೋಳು ಬೆಂದಿದೆ. 1/4 ಸ್ಪೂನಷ್ಟು ಹೋಳಿನ ರುಚಿಗೆ ಬೆಲ್ಲ ಹಾಕ್ತೀನಿ. ಕೆಲವರಿಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಅದನ್ನು ಬಿಟ್ಬಿಡ್ಬೋದು. ಹಾಗೆ ಹುಳಿ ಬೇಕೇ ಬೇಕು. ಹುಣಸೆಹಣ್ಣು ರಸ ಹಾಕ್ಬೋದು. ಅದ್ರ ಬದಲಿಗೆ ನಾನು 1 ಸ್ಪೂನು ವಾಟೆ ಹುಳಿ ಪುಡಿ ಹಾಕ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದ್ರ ಜೊತೆಗೆ ಮೊದಲೇ ಬೇಯಿಸಿ ಇಟ್ಕೊಂಡಿರೋ ಕ್ಯಾರೆಟ್ ಹೋಳುಗಳನ್ನ ಹಾಕೋಣ. ಪುನಃ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡೋಣ. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 5 ಒಣಮೆಣಸನ್ನ ಕಟ್ ಮಾಡಿ ಹಾಕಿದ್ದೀನಿ. 1/4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಸಣ್ಣ ಹುರಿತಾ ಹಾಕೋಣ. ಹೀಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ 1 ಸ್ಪೂನು ಕಡಲೆಬೇಳೆ, ಅಷ್ಟೇ ಪ್ರಮಾಣದ ಕೊತ್ತಂಬರಿ ಬೀಜ ಹಾಕೋಣ. ಕಡಲೆಬೇಳೆ ಆದರೆ ಕೆಂಪಾಗಿ ಗೊತ್ತಾಗುತ್ತೆ. ಕೊತ್ತಂಬರಿ ಬೀಜ ಹೀಗೆ ಮುಟ್ಟಿದರೆ ಪಟ್ಟಂತ ಹೊಡಿಬೇಕು. ಅಷ್ಟು ಚೆನ್ನಾಗಿ ಹುರಿದ್ರೆ ಮಾತ್ರ ಯಾವುದೇ ಸಾಂಬಾರಾದರೂ ರುಚಿಯಾಗೋದು. ಈಗ ಮಸಾಲೆ ಫ್ರೈ ಆಗಿದೆ. 1 ಸಣ್ಣ ಬೌಲಲ್ಲಿ ಆಗೋಷ್ಟು ಕಾಯಿ ಹೂವನ್ನು ಹಾಕೋಣ. ಹಾಗೆ ಸ್ವಲ್ಪ ಕೆಂಪಗಾಗೋಷ್ಟು ಹುರಿತಾ ಬರೋಣ. ಈಗ ಮಸಾಲೆ ಹುರಿದಾಯಿತು. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಮಿಕ್ಸಿ ಜಾರಿಗೆ ಹುರಿದಿರುವ ಮಸಾಲೆ ಹಾಕಿದ್ದೀನಿ. ರುಬ್ಬಕ್ಕಿಂತ ಮುಂಚೆ ಒಂದ್ಸರಿ ಪುಡಿ ಮಾಡಿಕೊಂಡು ನಂತರ ರುಬ್ಬಿದ್ರೆ ನಯಸ್ಸಾಗಿಬಿಡುತ್ತೆ. ಈಗ ಅರ್ಧ ಲೋಟದಷ್ಟು ನೀರು ಹಾಕೋಣ. ನಯಸ್ಸಾಗಿ ರುಬ್ಬೋಣ. ಮಸಾಲೆ ರೆಡಿ ಆಯಿತು. ಈಗ ರುಬ್ಬಿರುವ ಮಿಶ್ರಣವನ್ನು ಬೆಂದಿರುವ ತರಕಾರಿ ಮತ್ತು ಹೆಸರುಬೇಳೆ ಜೊತೆ ಹಾಕೋಣ. ಹಾಗೆ 1/4 ಲೋಟದಷ್ಟು ನೀರು ಹಾಕೋಣ. ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣ. ಈಗ ಸಣ್ಣ ಕುದಿ ಬರ್ತಾ ಇದೆ. ಹಾಗೆ ಬಿಳಿ ನೊರೆ ಹೋಗೋವರೆಗೂ ಕುದಿಯೋಕೆ ಬಿಡೋಣ. ಈಗ ಕುದ್ದಾಯಿತು. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಪರಿಮಳಕ್ಕೆ ಒಂದು ಸ್ಪೆಷಲ್ಲಾಗಿ ಒಗ್ಗರಣೆ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟಿಟ್ಟಿದ್ದೀನಿ. 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. 3 ಸ್ಪೂನ್ ಆಗೋಷ್ಟು ಶೇಂಗಾವನ್ನು ಹಾಕೋಣ. 2 ಒಣಮೆಣಸಿನ್ಕಾಯಿ ಚೂರು ಹಾಗೆ ಕರಿಬೇವಿನ ಎಲೆಗಳನ್ನು ಹಾಕೋಣ. ಶೇಂಗಾ ಸ್ವಲ್ಪ ಚೆನ್ನಾಗಿ ಗರಂ ಆಗಬೇಕು, ಆವಾಗಲೇ ರುಚಿ ಜಾಸ್ತಿ. ಈಗ ಒಗ್ಗರಣೆ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆನ ಕೂಟಿಗೆ ಹಾಕೋಣ. ಹಾಗೆ ಒಗ್ಗರಣೆ ಹಾಕಿದ್ಮೇಲೆ 1 ನಿಮಿಷ ಒಗ್ಗರಣೆ ಸೊಟ್ಟನ್ನು ಹೀಗೆ ಮುಚ್ಚಿಬಿಡಬೇಕು ಪಾತ್ರೆಗೆ. ಆವಾಗ ತುಂಬ ಪರಿಮಳ ಆಗುತ್ತೆ. ರುಚಿಯಾದ
ಕದಂಬ ಕೂಟು ರೆಡಿ ಆಯಿತು. ತುಂಬ ಸರಳವಾಗಿ ಮಾಡುವಂಥದ್ದು, ಹೆಚ್ಚು ಮಸಾಲೆ ಸಹಿತ ಬೇಡ. ಹಾಗೆ ದೊಡ್ಡವರಿಂದ ಹಿಡಿದು ಸಣ್ಣವರವರೆಗೂ ಇಷ್ಟಪಡ್ತಾರೆ. ಹೋಳುಗಳು ತಿನ್ನೋಕ್ಕೆ ಸಿಗುತ್ತೆ. ಹಾಗೆ ಶೇಂಗಾ ಗರಮ್ ಆಗಿರುತ್ತೆ. ಅನ್ನ ಕಲ್ಸ್ಕೊಳ್ಳೋಕ್ಕಂತೂ ತುಂಬ ಟೇಸ್ಟು. ನೋಡಿದ್ರಲ್ಲ, ರುಚಿಯಾದ ಕದಂಬ ಕೂಟ್ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.